ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ತುಮಕೂರು ಮತ್ತು ಹೊಸಕೋಟೆಯಲ್ಲಿ ಕೃಷಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಬಜೆಟ್ ಸಮಯದಲ್ಲಿ ಘೋಷಿಸಿದ ಯೋಜನೆಗಳನ್ನು ಶೀಘ್ರವಾಗಿ ಜಾರಿಗೊಳಿಸಿ ಶ್ರೀ ನರೇಂದ್ರ ಮೋದಿ. ಪ್ರತಿಭಟನೆ ಆರಂಭಿಸಿದ ಕೃಷಿ ಮಾರುಕಟ್ಟೆ ವ್ಯಾಪಾರಿಗಳು. ಸಂಕಷ್ಟದಲ್ಲಿ ರಾಜಸ್ಥಾನದ ರೈತರು. ಬೆಳೆ ಪರಿವರ್ತನೆಯಿಂದ ಲಾಭ ಗಳಿಸಿದ ರೈತರು. ಇದು ಪರಸ್ತರಾಯಿ ಊರಿನ ಕತೆ. ಭಾರತದಲ್ಲಿ ಡಿಜಿಟಲ್ ಕೃಷಿ ದಾಸ್ತಾನನ್ನು ಸಂಗ್ರಹಿಸಲು ಆರಂಭಿಸಿದ ಗೂಗಲ್. ಸಾವಯವ ದೃಢೀಕರಣವನ್ನು ಪಡೆದುಕೊಂಡ ಆಂಧ್ರದ ಅರಕು ಕಣಿವೆಯ ಕಾಫಿ ಯುರೋಪ್ಗೆ ರಫ್ತಿನ ಕ್ಷಣಗಣನೆ. ಇದೀಗ ವಾರ್ತೆಗಳ ವಿವರ. ತುಮಕೂರು ಮತ್ತು ಹೊಸಕೋಟೆಯಲ್ಲಿ ಕೃಷಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇದೇ ಶನಿವಾರ ತುಮಕೂರು ಮತ್ತು ಹೊಸಕೋಟೆಯಲ್ಲಿ ಕೃಷಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡಿಕೊಂಡರು. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತರಿಗೆ ಸಿಗುತ್ತಿರುವ ಸವಲತ್ತುಗಳ ಬಗ್ಗೆ ತಿಳಿಸಿಕೊಡಲಾಯಿತು. ಸ್ವಸಹಾಯ ಸಂಘ, ರೈತ ಉತ್ಪಾದಕ ಕಂಪನಿಯ ಲಾಭಗಳು, ಅವನ್ನು ಹೇಗೆ ಆರಂಭಿಸುವುದು ಮತ್ತು ಅವುಗಳಿಗೆ ಸರ್ಕಾರ ನೀಡುವ ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ರೈತರಿಗೆ ಸಾಲ ನೀಡಲು ಬ್ಯಾಂಕಿಗೆ ಬೇಕಾಗುವ ದಾಖಲೆ ಪತ್ರ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಉಗ್ರಾಣದ ಚೀಟಿಯ ಮೇಲೆ ಸಾಲ ತೆಗೆದುಕೊಳ್ಳುವುದು ಹೇಗೆ ಎನ್ನುವ ಮಾಹಿತಿಯನ್ನು ಸಹ ರೈತರು ಪಡೆದುಕೊಂಡರು. ಬಜೆಟ್ ಸಮಯದಲ್ಲಿ ಘೋಷಿಸಿದ ಯೋಜನೆಗಳನ್ನು ಶೀಘ್ರವಾಗಿ ಜಾರಿಗೊಳಿಸಿ ಶ್ರೀ ನರೇಂದ್ರ ಮೋದಿ. ಫೆಬ್ರವರಿ 1ರಂದು ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2025-26ರ ಬಜೆಟ್ ಮಂಡಿಸಿದ್ದರು. ಆ ಸಮಯದಲ್ಲಿ ಕೃಷಿಗಾಗಿ ಹಲವಾರು ಹೊಸ ಯೋಜನೆಗಳನ್ನು ಘೋಷಿಸಲಾಗಿತ್ತು. ಅವುಗಳ ಅನುಷ್ಠಾನದ ಬಗ್ಗೆ ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ವೆಬಿನಾರ್ ಅನ್ನು ಆಯೋಜಿಸಿತ್ತು. ಇಲಾಖೆಯ ಪ್ರಮುಖರು, ಆರ್ಬಿಐ, ನಬಾರ್ಡ್ನ ವರಿಷ್ಠರು, ಸರ್ಕಾರಿ, ಖಾಸಗಿ ಮತ್ತು ಸಹಕಾರಿ ಬ್ಯಾಂಕುಗಳ ಮುಖ್ಯಸ್ಥರು, ಕೆವಿಕೆ ವಿಜ್ಞಾನಿಗಳ ಜೊತೆಗೆ ಸುಮಾರು 200 ರೈತ ಮುಖಂಡರು ಸಹ ಈ ವೆಬಿನಾರ್ನಲ್ಲಿ ಭಾಗಿಯಾಗಿದ್ದರು. ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಬಜೆಟ್ ಸಮಯದಲ್ಲಿ ಘೋಷಿಸಿದ ಯೋಜನೆಗಳನ್ನು ಶೀಘ್ರವಾಗಿ ಜಾರಿಗೊಳಿಸಲು ಕರೆ ನೀಡಿದರು. ಬಜೆಟ್ಗೂ ಮೊದಲು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದವರ ಅಭಿಪ್ರಾಯವನ್ನು ಪಡೆಯಲಾಗಿತ್ತು. ಅವರ ಸಲಹೆಯ ಮೇರೆಗೆ ಧನಧಾನ್ಯ ಯೋಜನೆ, ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಗಳನ್ನು ಆರಂಭಿಸಲಾಗಿದೆ. ಅವುಗಳು ನಿಜವಾಗಲೂ ರೈತರಿಗೆ ತಲುಪಿದರೆ ಮಾತ್ರ ಅವುಗಳು ಯಶಸ್ವಿಯಾಗುತ್ತಿದೆ. ಕೃಷಿ ಕ್ಷೇತ್ರಕ್ಕಾಗಿ ಇಂಥವುಗಳನ್ನು ಮಾಡಿದ್ದೇವೆ, ಇವುಗಳನ್ನು ಮಾಡಿಲ್ಲ ಎಂದು ವಾದ ವಿವಾದ ಮಾಡುವಲ್ಲಿ ಸಮಯ ಕಳೆಯುವ ಬದಲು ಅವುಗಳನ್ನು ಜಾರಿ ಮಾಡುವತ್ತ ಗಮನ ಹರಿಸಿ ಎಂದು ನೆರೆದಿದ್ದ ಅಧಿಕಾರಿಗಳನ್ನು ಕೇಳಿಕೊಂಡರು. ಪ್ರತಿಭಟನೆ ಆರಂಭಿಸಿದ ಕೃಷಿ ಮಾರುಕಟ್ಟೆ ವ್ಯಾಪಾರಿಗಳು. ಸಂಕಷ್ಟದಲ್ಲಿ ರಾಜಸ್ಥಾನದ ರೈತರು. ರಾಜಸ್ಥಾನ ಸರ್ಕಾರ 2020ರಲ್ಲಿ ಕೃಷಕ್ ಕಲ್ಯಾಣ ಸುಂಕವನ್ನು ವಿಧಿಸಲು ಆರಂಭಿಸಿತ್ತು. ವ್ಯಾಪಾರಿಗಳು ಕೃಷಿ ಮಾರುಕಟ್ಟೆಯಲ್ಲಿ ಕೊಂಡುಕೊಂಡ ಅಥವಾ ಮಾರಿದ ಪ್ರತಿಯೊಂದು ಉತ್ಪನ್ನದ ಮೇಲೆ ಅವರು 2% ಸುಂಕವನ್ನು ಕಟ್ಟಬೇಕಾಗಿತ್ತು. ಇದಕ್ಕೂ ಮೊದಲು ವ್ಯಾಪಾರಿಗಳು 1.6% ಕೃಷಿ ಮಾರುಕಟ್ಟೆ ಸುಂಕವನ್ನು ಕಟ್ಟುತ್ತಿದ್ದರು. ಕೃಷಕ್ ಕಲ್ಯಾಣ ಸುಂಕ ಬಂದ ಮೇಲೆ ಅಲ್ಲಿನ ವ್ಯಾಪಾರಿಗಳು ಸುಮಾರು 3.6% ಸುಂಕವನ್ನು ಕಟ್ಟಬೇಕಾಗುತ್ತದೆ. ಇದು ಬೇರೆಲ್ಲ ರಾಜ್ಯಗಳ ವ್ಯಾಪಾರಿಗಳು ನೀಡುತ್ತಿರುವ ಸುಂಕಕ್ಕಿಂತ ಹೆಚ್ಚು. ಇದರಿಂದ ಕುಪಿತರಾಗಿರುವ ರೈತರು ಮತ್ತು ವ್ಯಾಪಾರಿಗಳು ಸರ್ಕಾರದ ಜೊತೆ ಮುಸುಕಿನ ಗುದ್ದಾಟವನ್ನು ನಡೆಸುತ್ತಿದ್ದರು. ಇದೀಗ ಸರ್ಕಾರ ಹಣದುಬ್ಬರದ ಕಾರಣವೊಡ್ಡಿ ಮಾರುಕಟ್ಟೆ ಸುಂಕವನ್ನು 1.6ರಿಂದ 2ಕ್ಕೆ ಏರಿಸ ಹೊರಟಿದೆ. ಇದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದೆ. ಫೆಬ್ರವರಿ 24ರಿಂದ ಕೃಷಿ ವ್ಯಾಪಾರಿಗಳು ಮಾರುಕಟ್ಟೆಯನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಕುಳಿತಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರುತ್ತಿಲ್ಲ. ಇದರಿಂದ ಪ್ರತಿಭಟನೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಮುಂದುವರೆದಿದೆ. ಈ 6 ದಿನಗಳಲ್ಲಿ ಏನಿಲ್ಲವೆಂದರೂ ಸುಮಾರು 6,800 ಕೋಟಿ ರೂಪಾಯಿಯ ವ್ಯಾಪಾರ ನಷ್ಟವಾಗಿದೆ. ಸರ್ಕಾರ ಮತ್ತು ವ್ಯಾಪಾರಿಗಳ ಈ ಹಗ್ಗ ಜಗ್ಗಾಟದಿಂದ ಅಲ್ಲಿನ ರೈತರು ಸಮಸ್ಯೆಗೆ ಸಿಲುಕಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್.
ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಬೆಳೆ ಪರಿವರ್ತನೆಯಿಂದ ಲಾಭ ಗಳಿಸಿದ ರೈತರು, ಇದು ಪರಸ್ತರಾಯಿ ಊರಿನ ಕಥೆ. ಛತ್ತೀಸ್ಗಢದ ಧಮ್ತಾರಿ ಜಿಲ್ಲೆ ಭತ್ತದ ಬೆಳೆಗೆ ಹೆಚ್ಚು ಪ್ರಸಿದ್ಧವಾದ ಜಿಲ್ಲೆ. ಅತಿಯಾದ ನೀರಿನ ಬಳಕೆಯಿಂದ ಅಂತರ್ಜಲ ಕುಸಿದು ನೀರೇ ಇಲ್ಲದ ಪರಿಸ್ಥಿತಿಯಲ್ಲಿದ್ದ ರೈತರು ಇದೀಗ ಕಡಿಮೆ ನೀರು ಬೇಡುವ ಬೆಳೆ ಹಾಕಿ ಅಧಿಕ ಲಾಭ ಪಡೆದು ರಾಜ್ಯಕ್ಕೆ ಮಾದರಿಯಾಗುತ್ತಿದ್ದಾರೆ. ಇದೆಲ್ಲವೂ ಸಹ ಆರಂಭವಾಗಿದ್ದು ಪರಸ್ತರಾಯಿ ಊರಿನಲ್ಲಿ. ಅಲ್ಲಿ ಸಾಮಾನ್ಯವಾಗಿ ರೈತರು ಮಳೆಯಾಶ್ರಿತದಲ್ಲಿ ಮುಂಗಾರಿನಲ್ಲಿ ಭತ್ತ ಬೆಳೆಯುತ್ತಾರೆ. ಆದರೆ ಹಿಂಗಾರು ಬೆಳೆಯಾಗಿ ಭತ್ತ ಬೆಳೆಯಲು ಅವರು ಕೊಳವೆ ಬಾವಿಗಳನ್ನು ಅವಲಂಬಿಸಬೇಕಾಗುತ್ತಿತ್ತು. ಭತ್ತ ಅಧಿಕ ನೀರು ಬೇಡುವ ಬೆಳೆ. ಇದರಿಂದ ಈ ಊರಿನಲ್ಲಿ ಅಂತರ್ಜಲ ಬಸಿದು ಕೊಳವೆ ಬಾವಿಗಳು ಬತ್ತಿ ರೈತರಿಗೆ ತೊಂದರೆಯಾಗತೊಡಗಿತು. ಆ ಸಮಯದಲ್ಲಿ ರೈತರ ಸಹಾಯಕ್ಕೆ ಧಾವಿಸಿದ ಜಿಲ್ಲಾಡಳಿತ ಕಡಿಮೆ ನೀರು ಬೇಡುವ ಎಣ್ಣೆಕಾಳು ಬೆಳೆಗಳನ್ನು, ಬೇಳೆಕಾಳು ಬೆಳೆಗಳನ್ನು ರೈತರಿಗೆ ಪರಿಚಯಿಸತೊಡಗಿತು. ಊರಿನಲ್ಲಿ ಹಲವಾರು ಸಮಾವೇಶಗಳನ್ನು ನಡೆಸಿ ಮಾದರಿ ತಾಕುಗಳನ್ನು ನಿರ್ಮಿಸಿ ಬೇಸಾಯ ಕ್ರಮಗಳನ್ನು, ಉತ್ತಮ ಇಳುವರಿ ಕೊಡುವ ತಳಿಯ ಬೀಜಗಳನ್ನು ರೈತರಿಗೆ ನೀಡಿದೆ. ಇದೆಲ್ಲದರ ಪರಿಣಾಮವಾಗಿ ಪರಸ್ತರಾಯಿ ಊರಿನಲ್ಲಿ ರೈತರು ಕಡಿಮೆ ನೀರು ಬಳಸಿ ಉತ್ತಮ ಲಾಭ ಗಳಿಸತೊಡಗಿದ್ದಾರೆ. ಈ ಊರಿನ ಯಶಸ್ಸನ್ನೇ ಮಾದರಿಯಾಗಿಟ್ಟುಕೊಂಡು ಜಿಲ್ಲಾಡಳಿತ ಪೂರ್ತಿ ಧಮ್ತಾರಿಯಲ್ಲಿ ಬೆಳೆ ಪರಿವರ್ತನೆ ಮಾಡಿ ಕಡಿಮೆ ನೀರು ಬಳಸಿ ಹೆಚ್ಚಿನ ಲಾಭ ಗಳಿಸಲು ರೈತರಿಗೆ ಪ್ರೇರೇಪಿಸಲು ಆರಂಭಿಸಿತು. ಈ ಪ್ರಯತ್ನದಿಂದ 2025ರ ಜನವರಿಯಲ್ಲಿ 15,000 ಎಕರೆ ಪ್ರದೇಶದಲ್ಲಿ ಭತ್ತದ ಬದಲು ಬೇರೆ ಬೆಳೆಗಳನ್ನು ಹಾಕಿದ್ದಾರೆ. ಬೆಳೆ ಪರಿವರ್ತನೆಯಿಂದ ಕಳೆದ ಒಂದು ವರ್ಷದಲ್ಲಿ ರೈತರು ಬರೋಬ್ಬರಿ 2,641 ಕೋಟಿ ರೂಪಾಯಿಯ ಲಾಭ ಗಳಿಸಿದ್ದಾರೆ ಎಂದು ಜಿಲ್ಲಾಡಳಿತ ವರದಿ ಮಾಡಿದೆ. ಆರ್ಥಿಕ ಲಾಭ ಒಂದೇ ಅಲ್ಲದೆ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಸಹ ಸಾಕಷ್ಟು ಸುಧಾರಿಸಿದೆ. ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆ ಪರಿವರ್ತನೆ ಮಾಡಿಕೊಂಡರೆ ಬದಲಾದರೆ ಲಾಭ ಸಾಧ್ಯ ಎಂದು ಛತ್ತೀಸ್ಗಢದ ರೈತರು ತೋರಿಸಿಕೊಟ್ಟಿದ್ದಾರೆ. ಭಾರತದಲ್ಲಿ ಡಿಜಿಟಲ್ ಕೃಷಿ ದಾಸ್ತಾನನ್ನು ಸಂಗ್ರಹಿಸಲು ಆರಂಭಿಸಿದ ಗೂಗಲ್. ಭಾರತದ ಆಧಾರ್ ಐಡಿಯಿಂದ ಪ್ರೇರೇಪಿತವಾಗಿ ಗೂಗಲ್ ಡಿಜಿಟಲ್ ಕೃಷಿ ದಾಸ್ತಾನನ್ನು ಸಂಗ್ರಹಿಸಲು ಆರಂಭಿಸಿದೆ. ಸ್ಯಾಟಲೈಟ್ ಇಮೇಜಿಂಗ್ ಮುಖೇನ ಗೂಗಲ್ ಪ್ರತಿಯೊಂದು ಹೊಲದ ಗಡಿಯನ್ನು ಗುರುತಿಸಿದೆ. ಇದರ ಸಹಾಯದಿಂದ ಹೊಲದ ಮ್ಯಾಪ್ ಅನ್ನು ಸ್ಥಾಪಿಸಲಾಗಿದೆ. ಪ್ರತಿಯೊಂದು ರೈತರ ಪ್ರತಿ ಹೊಲಕ್ಕೆ ಪ್ರತ್ಯೇಕವಾದ ಕೋಡನ್ನು ನೀಡಲಾಗಿದೆ. ಆ ಸಂಖ್ಯೆಯನ್ನು ದಾಖಲಿಸಿ ಒಬ್ಬ ರೈತ ಆ ಹೊಲದಲ್ಲಿ ಯಾವ ಬೆಳೆಯನ್ನು ಬೆಳೆಯುತ್ತಿದ್ದಾನೆ, ಅವನ ವಿವರ, ಫಸಲ್ ಬಿಮಾ ಮಾಡಿಸಿದ್ದಾನೆಯೇ, ಸರ್ಕಾರದ ಸಬ್ಸಿಡಿಯನ್ನು ತೆಗೆದುಕೊಂಡಿದ್ದಾನೆಯೇ ಎನ್ನುವ ಎಲ್ಲ ಮಾಹಿತಿಯನ್ನು ಪಡೆಯಬಹುದು. ಈ ರೀತಿ ದೇಶದ ಪ್ರತಿ ರೈತನ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಸ್ಟಾಕ್ ಮಾಡುವ ಯೋಜನೆ ಗೂಗಲ್ನದ್ದು. ಈಗಾಗಲೇ ಗೂಗಲ್ ತನ್ನ ಯೋಜನೆಯ ಮೊದಲ ಹಂತವನ್ನು ಪೂರ್ತಿಗೊಳಿಸಿದೆ. ಸ್ಯಾಟಲೈಟ್ ಮೂಲಕ ದೇಶದ ರೈತರ ಜಮೀನಿನ ಗಡಿಯನ್ನು ಗುರುತಿಸಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ರೈತನು ತನ್ನ ಜಮೀನಿನಲ್ಲಿ ಬೆಳೆದಿರುವ ಬೆಳೆಯ ಮಾಹಿತಿಯನ್ನು ಪಡೆಯಬಹುದು ಎಂದು ಗೂಗಲ್ ತಿಳಿಸಿದೆ. ಸಾವಯವ ದೃಢೀಕರಣವನ್ನು ಪಡೆದುಕೊಂಡ ಆಂಧ್ರದ ಅರಕು ಕಣಿವೆಯ ಕಾಫಿ ಯುರೋಪ್ಗೆ ರಫ್ತಿಗೆ ಕ್ಷಣಗಣನೆ. ಆಂಧ್ರದ ಅರಕು ಕಣಿವೆಯಲ್ಲಿ ಸುಮಾರು 2,600 ಬುಡಕಟ್ಟು ಜನಾಂಗದವರು 5,687 ಎಕರೆಯಲ್ಲಿ ಕಾಫಿಯನ್ನು ಬೆಳೆಯುತ್ತಿದ್ದಾರೆ. 2019ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಣಿವೆಯಲ್ಲಿ ಕಾಫಿಯನ್ನು ಪರಿಚಯಿಸಲಾಯಿತು. ಸಾವಯವ ಪದ್ಧತಿಯಲ್ಲಿ ಅರೇಬಿಕಾ ಮತ್ತು ರೋಬುಸ್ಟಾ ಎರಡೂ ಕಾಫಿಯನ್ನು ಬೆಳೆಯುತ್ತಾರೆ. ಅಲ್ಲಿನ ಕಾಫಿಯ ಉತ್ತಮ ಗುಣಮಟ್ಟವನ್ನು ನೋಡಿ ಟಾಟಾ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ನವರು ನೇರವಾಗಿ ರೈತರಿಂದ ಕಾಫಿ ಬೀಜವನ್ನು ಖರೀದಿಸುತ್ತಿದ್ದಾರೆ. ಅಲ್ಲಿನ ರೈತರು ಗಿರಿಜನ್ ಕೋ ಆಪರೇಟಿವ್ ಕಾರ್ಪೊರೇಷನ್ ಎನ್ನುವ ಸಹಕಾರ ಸಂಘವನ್ನು ಸಹ ಆರಂಭಿಸಿದ್ದಾರೆ. ಇದೀಗ ಗಿರಿಜನ್ ಕೋ ಆಪರೇಟಿವ್ ಕಾರ್ಪೊರೇಷನ್ ಎಲ್ಲ 2,600 ರೈತರಿಗೂ ಸಹ ಸಾವಯವ ದೃಢೀಕರಣ ಪತ್ರವನ್ನು ಮಾಡಿಸಿಕೊಟ್ಟಿದೆ. ಇದರಿಂದ ಅರಕು ಕಣಿವೆಯ ಕಾಫಿಗೆ ಹೆಚ್ಚಿನ ದರ ಸಿಗತೊಡಗಿದೆ. ಇಟಲಿ ಮತ್ತು ಜರ್ಮನಿಯ ವ್ಯಾಪಾರಿಗಳು ಸಹ ಇಲ್ಲಿನ ಕಾಫಿ ಬೀಜವನ್ನು ಖರೀದಿಸಲು ಉತ್ಸಾಹ ತೋರಿದ್ದಾರೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಹ ಅರಕು ಕಾಫಿಗೆ ಅದ್ಭುತ ಬೇಡಿಕೆ ಮತ್ತು ಬೆಲೆ ಬಂದಿದೆ. ಕರ್ನಾಟಕ ಸದ್ಯಕ್ಕೆ ಕಾಫಿಯ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ರಾಜ್ಯದ ಬಯಲು ಸೀಮೆಯಲ್ಲಿ ಅಡಿಕೆ ಬೆಳೆ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಸಾಗಿದೆ. ಇದು ನಮ್ಮಲ್ಲಿನ ರೈತರಿಗೆ ಅಂತರ ಬೆಳೆಯಾಗಿ ಕಾಫಿ ಬೆಳೆ ಹಾಕಲು ಹೆಚ್ಚಿನ ಅವಕಾಶ ಕಲ್ಪಿಸಿಕೊಟ್ಟಿದೆ. ಕಾಫಿಗೆ ಇರುವ ಬೇಡಿಕೆಯೂ ಸಹ ನಮ್ಮ ರೈತರಿಗೆ ಹೆಚ್ಚಿನ ಲಾಭವನ್ನು ಗಳಿಸಲು ಅವಕಾಶ ನೀಡಲಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.